ಎಲ್ಲರಿಗೂ ನಮಸ್ಕಾರ. ನಾನು ಶಂಕರ್ ಭಟ್. ನನ್ನ ಹೊಸ ಯೂಟ್ಯೂಬ್ ಚಾನಲ್ ಹೋರಾಟದ ಅಮೃತ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಟ್ಕಾ ದಂಧೆ ಅವ್ಯಾಹತವಾಗಿದೆ. ಬಡವರು ಮಧ್ಯಮ ವರ್ಗದವರನ್ನೇ ಟಾರ್ಗೆಟ್ ಮಾಡಿ ದಂಧೆಕೋರರು ಮಟ್ಕಾ ಅರ್ಥಾತ್ ಸಿಂಗಲ್ ನಂಬರ್ ದಂಧೆ ನಡೆಸುತ್ತಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬಿಸಿ ರೋಡ್ನಲ್ಲಿ ಸಂದೀಪ್ ಮತ್ತು ಮಹೇಶ್ ಅನ್ನೋರ ಮಟ್ಕಾ ದಂಧೆ ಜೋರಾಗಿದೆ. ಬಿಸಿ ರೋಡ್ನ ಹಳೆ ಬಸ್ ಸ್ಟ್ಯಾಂಡ್ ಪಕ್ಕದ ರಾಜೇಶ್ ಬಾರ್ ಬಳಿ ಮತ್ತು ಪೊಳಲಿಗೆ ಹೋಗುವ ದ್ವಾರದ ಬಳಿ ಇವರ ಮಟ್ಕಾ ಅಡ್ಡೆಗಳಿವೆ. ಇದನ್ನ ಬೇರು ಸಹಿತ ಕೀಳಬೇಕಿದೆ. ಇನ್ನು ಕೋಟೆಕಾರ್ನ ಕೃಷ್ಣ ಶೆಟ್ಟಿ ಮತ್ತು ಈತನ ಕಲೆಕ್ಷನ್ ಏಜೆಂಟ್ ಉದಯ್ ಶೆಟ್ಟಿಯ ಮಟ್ಕಾ ದಂಧೆಯೂ ಜೋರಾಗಿದೆ. ಮಂಗಳೂರು ಕಮಿಷನರೇಟ್ ವ್ಯಾಪ್ತಿಯ ಈ ದಂಧೆಕೋರರನ್ನ ಮಟ್ಟ ಹಾಕಬೇಕಿದೆ. ಮುಂದುವರೆದು ಕಿಶೋರ್ ಎಂಬಾತನ ಮಟ್ಕಾ ದಂಧೆಯು ಫಲವತ್ತವಾಗಿ ಬೆಳೆದಿದೆ. ಕಂಕನಾಡಿಯ ತರಕಾರಿ ಅಂಗಡಿ ಮತ್ತು ಕುಲಶೇಖರದ ಕೋಳಿ ಅಂಗಡಿಯೇ ಈತನ ಕಲೆಕ್ಷನ್ ಸೆಂಟರ್ಗಳಾಗಿವೆ. ಈ ಎಲ್ಲ ಅಡ್ಡೆಗಳ ಮೇಲೆ ಪೊಲೀಸರ ಹದ್ದಿನ ಕಣ್ಣಿನ ಅಗತ್ಯವಿದೆ. ಅಷ್ಟೇ ಅಲ್ಲ, ಈ ಕೂಡಲೇ ಅವರ ಅಡ್ಡೆಗಳ ಮೇಲೆ ರೇಡ್ ಬಿದ್ದು ಕಠಿಣ ಕ್ರಮ ಕೈಗೊಳ್ಳದಿದ್ರೆ ಮುಂದೆ ಅಪಾಯ ಕಟ್ಟಿಟ್ಟ ಬುತ್ತಿ. ಮಂಗಳೂರಿನ ಕದಳಿವನಕ್ಕೆ ಆನೆ ಯಾವಾಗ ನುಗ್ಗುತ್ತದೆಯೋ ಗೊತ್ತಿಲ್ಲ. ಮಟ್ಕಾ ಮತ್ತು ಬೈರಾಸ್ ಅಡ್ಡೆಗಳ ಮೇಲೆ ಅಮೃತ ಹದ್ದಿನ ಕಣ್ಣಿಟ್ಟಿದ್ದು ಮುಂದಿನ ದಿನಗಳಲ್ಲಿ ಪ್ರತಿ ಜಿಲ್ಲೆಗಳಲ್ಲಿನ ಅಡ್ಡೆಗಳ ಕುರಿತು ಮಾಹಿತಿ ಸಂಗ್ರಹಿಸುತ್ತಿದ್ದು ಪೊಲೀಸರು ಹಾಗೂ ಜನಸಾಮಾನ್ಯರನ್ನ ಎಚ್ಚರಿಸುವ ಕೆಲಸವನ್ನ ನಿರಂತರವಾಗಿ ಮಾಡಲಿದೆ. ಮೊದಲಿಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಸ್ವಚ್ಛತೆಗೆ ಮುಂದಾಗಿದೆ. ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ, ಬೆಲ್ ಐಕನ್ ಅನ್ನು ಒತ್ತಲು ಮರೆಯದಿರಿ.